Hello friends, welcome to my channel. So ಇವತ್ತು ಸಂಡೇ ಈವ್ನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ನಾನು. ಬೆಳಗ್ಗೆನೇ ಮಾಡೋದಕ್ಕೆ ಆಗಲಿಲ್ಲ ಯಾಕೆಂದರೆ ಇಲ್ಲಿ ಫುಲ್ಲು ಕೆಲಸ ಮಾಡ್ತಿದ್ದಾರೆ ಅಪಾರ್ಟ್ಮೆಂಟಲ್ಲಿ, ಫುಲ್ಲು ಸೌಂಡ್ ಇತ್ತು. ಸೊ ನನಗೆ ವ್ಲಾಗನ್ನು ಮಾಡಿಬಿಟ್ಟು ವಾಯ್ಸ್ ಓವರ್ ಕೊಡೋದಕ್ಕೆ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಅದಕ್ಕೆ ನಾನು ಮಾತಾಡ್ಕೊಂಡು ಮಾಡಿದ್ರೆ ವ್ಲಾಗ್ ಇಷ್ಟ ಆಗೋದು ಅದಕ್ಕೆ. ಸೊ ಇವಾಗ ಅದಕ್ಕೆ ಈವ್ನಿಂಗ್ ಅವರು ಕೆಲಸ ನಿಲ್ಲಿಸಿದ ಮೇಲೆ ಸ್ಟಾರ್ಟ್ ಮಾಡಿದೆ. ಇವಾಗ ಟೀ ಮಾಡ್ತಿದ್ದೀನಿ ನಾನು ಟೀ, ಅಮ್ಮ ರುಚಿ ಎಲ್ಲ ಕಾಫಿ ಎರಡೂ ಮಾಡಬೇಕಿವಾಗ. ಇವಾಗ ಅಡುಗೆ ಮಾಡ್ತಾ ಇದ್ದೀವಿ. ಸೊ ಟೊಮೊಟೊ ಗೊಜ್ಜು ಚಪಾತಿ ಮಾಡ್ತಿದ್ದೀವಿ. ಹಾಗೆ ಅದು ಮಂಚೂರಿ ಆರ್ಡರ್ ಮಾಡಿದ್ದೀನಿ, ಬರ್ತಿದೆ. ಇವಾಗ ಐಸ್ ಕ್ರೀಮ್ ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ಮಾಡ್ತಿದ್ಯಾ ಡೋರಾ? ಐಸ್ ಕ್ರೀಮ್ ತಿಂತಿದ್ಯಾ? ಯಾವಾಗಿನ ಕೇಳ್ತಿದ್ದೆ ಐಸ್ ಕ್ರೀಮ್ ಅಂತ? ನಾಳೆ ಊರಿಗೆ ಹೋಗ್ತಿದ್ಯಾ ಡೋರಾ? ಚೆನ್ನಾಗಿದ್ಯಾ? ಫ್ರೆಂಡ್ಸ್, ಐಸ್ ಕ್ರೀಮ್ ಎಲ್ಲ ತಿನ್ಕೊಂಡು ಬಂದ್ವಿ. ಸೊ ಬೆಳಿಗ್ಗೆ ಅವರೆಲ್ಲ ಓಡ್ತಾರೆ, ಒಂದು ಆಫೀಸ್ಗೆ ಹೋಗ್ತಾರೆ, ಬೆಳಗ್ಗೆ ನಾನು ಒಬ್ಬಳೆ. ಸೊ ಬೇಜಾರಾಗುತ್ತೆ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ಅಮ್ಮ ರುಚಿ ಡೋರಾ ಅಕ್ಷಯ್ ಎಲ್ಲ ಬೆಳಗ್ಗೆನೇ ಹೊರಟ್ರು, ಎಲ್ಲ ಕಾಲೇಜ್ ಸ್ಕೂಲ್ಗೆಲ್ಲ ಹೋಗ್ಬೇಕಲ್ಲ ಅದಕ್ಕೆ. ಸೊ ಇವಾಗ ಬ್ರೇಕ್ಫಾಸ್ಟ್ ಮಾಡಬೇಕು ನಾನು. ಬ್ರೇಕ್ಫಾಸ್ಟು ರೆಡಿ ಮಾಡಬೇಕು, ಟೀ ಎಲ್ಲ ರೆಡಿ ಮಾಡಬೇಕು ಅಂತ. ಸೊ ಎದ್ಬಿಟ್ಟು ಅವರು 6 o'clock ಹೊರಟ್ರು. ಸೊ ಅವರು ಹೋದ್ಮೇಲೆ ಸ್ವಲ್ಪ ಹೊತ್ತು ಪುನಃ ಮಲಗಿದೆ. ಇವಾಗ ಪುನಃ ಎದ್ದು ರೆಡಿ ಮಾಡ್ತೀನಿ. ಸೊ ಅಕ್ಷಯ್ ಮತ್ತು ಚಂದು ಸ್ಯಾಟರ್ಡೆ ಸಂಡೇ ಇರಲಿಲ್ಲ. ಸ್ಯಾಟರ್ಡೆ ಮಾರ್ನಿಂಗ್ ಹೋಗಿ ಸಂಡೇ ಈವ್ನಿಂಗ್ ಬಂದರು. ಸೊ ಸ್ಮಾಲ್ ಟ್ರಿಪ್ ಥರ ಹೋಗಿದ್ರು ಇಬ್ಬರೂ, ಸಿಗಂದೂರು ಮತ್ತು ಕೊಲ್ಲೂರೆಲ್ಲ. ನಾವು ಅಮ್ಮ ಎಲ್ಲ ಮನೇಲೇ ಇದ್ವಿ, ಅವರಿಬ್ಬರು ಹೋಗಿ ಬಂದರು. ಸೊ ಅವರೊಂದು ಸ್ವಲ್ಪ ಸಿಗಂದೂರ್ದು ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಶೂಟ್ ಮಾಡ್ಕೊಂಡು ಬಂದಿದ್ದಾರೆ. ಅದು ಈ ಬ್ಲಾಗಲ್ಲಿ ಹಾಕ್ತೀನಿ, ಹೋಗಿ ನೋಡಿ. ಫುಲ್ ಬೇಜಾರಾಗುತ್ತೆ, ಎಲ್ಲರೂ ಹೊರಟರು.
ಫ್ರೆಂಡ್ಸ್ ಎಲ್ಲ ಕಟ್ ಮಾಡಿ ರೆಡಿ ಮಾಡಿದ್ದೀನಿ. ಸೊ ಮಾಡ್ತಿದ್ದೀನಿ. ಪೊಂಗಲ್ ಜೊತೆ ರಾಯ್ತ ಚೆನ್ನಾಗಿರುತ್ತೆ. ಸದ್ಯಕ್ಕೆ ಬೇಗ ಬೇಗ ಆಗೋದು ಅದೇನೆ. ಫ್ರೆಂಡ್ಸ್, ಚಂದು ದೇವಸ್ಥಾನಕ್ಕೆ ಹೋಗಿದ್ರಲ್ವ, ಸೊ ಪ್ರಸಾದ ಎಲ್ಲ ತಂದಿದ್ದಾರೆ. ಸೊ ಪೂಜೆ ಮಾಡಿ ಮನೆಗೆಲ್ಲ ಸ್ವಲ್ಪ ಅಲ್ಲಿನ ತೀರ್ಥ ಎಲ್ಲ ತಂದಿದ್ರು, ಅದು ಹಾಕಿ ಎಲ್ಲ ಮಾಡಬೇಕು ಇವಾಗ. ಫ್ರೆಂಡ್ಸ್, ಹಾಗೆ ನಾನು ಚಂದು ಹೇಳಿದ್ನಲ್ಲ ಟ್ರಿಪ್ ಹೋಗಿದ್ರು ಅಂತ. ಸೊ ಅಲ್ಲಿ ಬರಬೇಕಾದ್ರೆ ಇದನ್ನು ಮಾರ್ತಿದ್ರಂತೆ. ಸೊ ಇದನ್ನು ನೀರಿಟ್ಕೊಳ್ಳೋದು ತುಂಬ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು, ಕ್ಯೂಟಾಗಿದೆ. ಇದಕ್ಕೆ ಕ್ಯಾಪ್ ಕೂಡ ಕೊಟ್ಟಿದ್ದಾರೆ. ಸೊ ಕ್ಯಾಪ್ ಕೂಡ ಹಾಕ್ಬೋದು. ಇದನ್ನು ತೊಗೊಂಡು ಬಂದಿದ್ದಾರೆ. 250 ರುಪೀಸ್ಗೇನೋ ಸಿಕ್ತಂತೆ ಇದು. ಸೊ ಇದರಲ್ಲಿ ನೀರು ಇಟ್ಕೊಂಡು ಕುಡಿದ್ರೆ ಒಳ್ಳೆಯದು, ಹೆಲ್ತ್ಗೆಲ್ಲ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ನಾನು ತುಂಬ ಕಡೆ ಓದಿದ್ದೀನಿ ಇದರಲ್ಲಿ. ಮತ್ತು ಇನ್ನೊಂದು ತಾಮ್ರದ ಬರುತ್ತಲ್ಲ, ಸೊ ಅದು ಎರಡರಲ್ಲೂ ನೀರಿಟ್ಕೊಂಡು ಕುಡಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಅದು ನಮ್ಮ ಹತ್ರ ಇತ್ತು ಬಾಟ್ಲು. ಸೊ ಇದು ಕೂಡ ತೊಗೊಂಡು ಬಂದರು ಚಂದು. ಸೊ ಇದನ್ನು ತುಂಬ ದಿನ ತೊಗೊಬೇಕು ಅಂದ್ಕೊಂಡಿದ್ವಿ. ಫೈನಲಿ ಚಂದು ನೆನ್ಪು ಮಾಡ್ಕೊಂಡು ತೊಗೊಂಡು ಬಂದಿದ್ದಾರೆ. ಸೊ ಫಸ್ಟು ಇದನ್ನು ವಾಟ್ರಲ್ಲಿ ಚೆನ್ನಾಗಿ ತೊಳ್ಬಿಟ್ಟು ಇದಕ್ಕೆ ವಾಟ್ರ್ ತುಂಬಿಸಿ ಒಂದಿನ ಪೂರ್ತಿ ಹಾಗೆ ಇಡಬೇಕು, ಯೂಸ್ ಮಾಡಬಾರ್ದು. ಆಮೇಲೆ ನೀವು ಇದನ್ನು ಎಲ್ಲಿ ತೊಗೊಂಡ್ರು ಅಷ್ಟೇ ಹಾಗೆ ಮಾಡಬೇಕು. ಆಮೇಲೆ ಅದನ್ನು ಮತ್ತೆ ವಾಶ್ ಮಾಡಿ ಆಮೇಲೆ ಯೂಸ್ ಮಾಡಬೇಕು ಅಂತ ಹೇಳಿದಾರಂತೆ. ಸೊ ಇವಾಗ ನಾನು ಆ ರೀತಿ ಮಾಡ್ತೀನಿ. ಅಮ್ಮ ಎಲ್ಲ ಬಂದಿದ್ರಲ್ವಾ, ಸೊ ವಾರ್ಡ್ರೋಬೆಲ್ಲ ಫುಲ್ ಕ್ಲೀನ್ ಮಾಡಿಕೊಟ್ರು. ಅಮ್ಮ ಎಲ್ಲ ಬಟ್ಟೆ ಎಲ್ಲ ಮಡಚಿಟ್ಟು ಕ್ಲೀನ್ ಮಾಡಿಕೊಟ್ರು. ಸೊ ಇವಾಗ ವಾರ್ಡ್ರೋಬ್ ನೋಡೋಂಗಾಗಿದೆ. ತೋರಿಸ್ತೀನಿ ನಾನು ನಿಮಗೆ, ಏನು ಎಕ್ಸ್ಪ್ಲೈನ್ ಮಾಡಲ್ಲ, ಸುಮ್ಮನೆ ತೋರಿಸ್ತೀನಿ. ಹಾಗೆಯೇ ನಂದು ಮಾಡಿಕೊಟ್ಟಿದ್ದಾರೆ. ನಂದು ವಾರ್ಡ್ರೋಬು ಕೂಡ ತೋರಿಸ್ತೀನಿ. ಸೊ ಅಮ್ಮ ಬಂದರೆ ಮನೆಗೆ ಕಸಿನ್ಸ್ ಬಂದರೆ ತುಂಬ ಹೆಲ್ಪ್ ಮಾಡ್ತಾರಲ್ವ. ಸೊ ಅವ್ರು ಹೋದ್ಮೇಲೆ ಬೇಜಾರಾಗುತ್ತೆ. ಸ್ಟಾರ್ಟ್ ಮಾಡಿದ್ರು, ಅದಕ್ಕೆ ನನಗೆ ಸಂಡೇ ವ್ಲಾಗ್ ಮಾಡೋಕ್ಕೆ ಆಗಲಿಲ್ಲ. ಸೊ ಇಡೀ ದಿನ ಕೆಲಸ ಮಾಡ್ತಾರೆ ಇವಾಗ. ಸೊ ನಿಮ್ಗೊಂದು ತೋರಿಸ್ಬೇಕಿತ್ತು, ಅವತ್ತೇನು ತೋರಿಸಿರ್ಲಿಲ್ಲ. ಸೊ ಇದು ಕುಷನ್ ಕವರ್, ಇದು ನಮ್ಮದು ಫೋಟೋ ಇದೆ, ನನ್ನ ಫ್ರೆಂಡ್ ಮಾಡಿಸ್ಕೊಂಬಂದು ಕೊಟ್ಟಿರ್ಲಿದ್ದು. ಸೊ ಇದಕ್ಕೆ ಚಿಕ್ಕ ಕುಷನ್ ಬೇಕು, ಇನ್ನೂ ತಂದಿಲ್ಲ, ಹಾಗೆ ಇಟ್ಟಿದ್ದೀನಿ. ಫ್ರೆಂಡ್ಸ್, ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ನಾನು. ಸೊ ಬೆಳಗ್ಗೆನೇ ಎಲ್ಲ ಹೋದ್ರು, ಚಂದೂ ಆಫೀಸ್ಗೆ ಹೋದ್ರು, ಬೋರ್ ಆಗ್ತಿದೆ. ಸೊ ಡೋರಾನು ಹೋದ್ಲು. ತುಂಬ ಜನ ಕೇಳ್ತಿರ್ತೀರಾ, ನಾನು ಎಷ್ಟೊಂದು ಸರಿ ಡೋರಾ ರುಚಿ ಎಲ್ಲ ತೋರಿಸಿದ್ದು. ರುಚಿ ಬಂದು ನನ್ನ ಕಸಿನ್ ಸಿಸ್ಟರು, ಡೋರಾ ನನಗೆ ಅಣ್ಣ ಆಗಬೇಕು, ಕಸಿನ್ ಬ್ರದರು, ಅವ್ರ ಮಗಳು. ಸೊ ಎಲ್ಲ ಮದ್ದೂರಲ್ಲಿ ಇರ್ತಾರೆ. ಸೊ ನಾವು ಜೊತೆಗೆ ಸ್ವಲ್ಪ ಜಾಸ್ತಿ ಡೋರಾ ಎಲ್ಲ ಜಾಸ್ತಿ ಹಚ್ಕೊಂಡಿದ್ದಾರೆ ನಮ್ಮನ್ನು. ಅದಕ್ಕೆ ಅವಾಗ ಬರ್ತಾರೆ. ನಾವು ಡೋರಾನ ತುಂಬ ಹಚ್ಕೊಂಡಿದ್ದೀವಿ. ಸೊ ಬರ್ತಿರ್ತಾಳೆ ಅವಳು. ಅವಳಿದ್ದಾಗ ಫುಲ್ ಎಂಜಾಯ್ ಮಾಡಿದ್ವಿ. ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ. ಸೊ ಎಲ್ಲ ಹೊರಟರು. ಮತ್ತು ಮಾರ್ಚಿಗೆ ಬರ್ತಾರೆ, ಅವಳಿಗೆ ಎಕ್ಸಾಮ್ ಎಲ್ಲ ಮುಗಿದ್ಮೇಲೆ ರುಚಿಗೆ ಡೋರಾಗೆಲ್ಲ ಮತ್ತೆ ಬರ್ತಾರೆ. ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ನಾನು. ಮತ್ತೆ ಮುಂದಿನ ವ್ಲಾಗ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಬಾಯ್ ಬಾಯ್.